ಬೆಂಡೆಕಾಯಿಗೆ ಮಾವಿನಕಾಯಿ ಹಾಕ್ಬಿಟ್ಟು ಗೊಜ್ಜು ಮಾಡಿದ್ದೀನಿ. ಈ ಹುಳಿ ಹಾಕೋ ಜಾಗದಲ್ಲೆಲ್ಲ ಮಾವಿನಕಾಯಿ ಹಾಕ್ಕೊಂಡು ಈ ಸೀಸನ್ನಲ್ಲಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಬಾಣಲಿ ಇಟ್ಬಿಟ್ಟು ಸ್ವಲ್ಪ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಆರಿಸಿಟ್ಟಿದ್ದೀನಿ. ಜಿಗಟೆ ಎಲ್ಲ ಹೋಗ್ಬಿಡುತ್ತೆ. ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡಿದ್ರೆ ಬೇಗನೂ ಫ್ರೈ ಆಗುತ್ತೆ. ಇದು ಬಾಣಲಿನೂ ಕಪ್ಪಗಾಗಲ್ಲ. ಇದು ಫ್ರೈ ಆದಮೇಲೆ ಸಾಂಬಾರು ಈರುಳ್ಳಿ ಒಂದು ಇಡಿ ಅಷ್ಟು ಬಿಡಿಸ್ಕೊಂಡು ಅದರಲ್ಲಿ ಹಾಕಿ ಅದನ್ನೂ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು 2 ಸ್ಪೂನ್ ಕಡಲೆಪಪ್ಪು ಹಾಕಿ ಪುಡಿ ಮಾಡಿ ಇಟ್ಕೋಬೇಕು. ನೋಡಿ, ಮಾವಿನಕಾಯಿನ ನಾನು ಈ ಥರ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು ಗೊಜ್ಜು ಥರ ಮಾಡಿಟ್ಕೊಂಡಿದ್ದೀನಿ. ಈ ಬೆಂಡೆಕಾಯಿಗೆ ಹುಳಿ ಹಾಕ್ತೀವಲ್ವ, ಹುಣಸೆ ಹುಳಿ, ಆ ಜಾಗದಲ್ಲಿ ಅದು ಹಾಕೋಕ್ಕೆ ಬಾಣಲಿ ಇಟ್ಬಿಟ್ಟು ಮೆಂತ್ಯ, ಸಾಸಿವೆ, ಇಂಗು, ಕರಿಬೇವು, ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋಬೇಕು. ರೌಂಡ್ಗೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ, ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನೂ ಸಾಂಬಾರು ಈರುಳ್ಳಿ ಹಾಕಿ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಈ ಮಾವಿನಕಾಯಿ ಗೊಜ್ಜು ತೆಗೆದಿಟ್ಟಿವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಬೆಲ್ಲ, ಹುಳಿ ಹಾಕೋ ಜಾಗದಲ್ಲಿ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಈ ಕಡಲೆಪಪ್ಪಿನ ಪುಡಿ ನೋಡಿ ನೀರು ಹಾಕಿ ಕಲಿಸ್ಬಿಟ್ಟು ಹಾಕಬೇಕು. ಇದೆಲ್ಲ ಕುದಿಯೋವಾಗ ನಾವು ಪಪ್ಪುಗೆ ಹಾಕ್ತೀವಲ್ವ ಧನಿಯಾ ಪುಡಿ, ಅದೊಂದು ಅರ್ಧ ಸ್ಪೂನ್ ಹಾಕ್ಕೋಬೇಕು. ಎಲ್ಲ ಮಿಕ್ಸಾಗಿ ಕುದಿಯೋವಾಗ ಕೊತ್ತಂಬರಿ ಸೊಪ್ಪು, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುದ್ದೆಗೆ ತಿನ್ಬೇಕು ನೋಡಿ. ಅಷ್ಟು ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ.